ವಿಕಲಚೇತನರು, ಹಿರಿಯ ನಾಗರಿಕರು ಹಾಗೂ ವಿಧವೆಯರ ಸಾಮಾಜಿಕ ಭದ್ರತಾ ಮಾಸಾಶನವನ್ನು ತಕ್ಷಣ ಬಿಡುಗಡೆಗೊಳಿಸುವುದು, ವಾರ್ಷಿಕ 32,000 ಆದಾಯ ಮಿತಿಯನ್ನು ರದ್ದುಪಡಿಸುವುದು, ಮಾಸಾಶನದ ಮೊತ್ತವನ್ನು ಹೆಚ್ಚಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಂಕಲ್ಪ ವಿಕಲಚೇತನರ ಒಕ್ಕೂಟ ರಾಯಚೂರು ಜಿಲ್ಲೆ ವತಿಯಿಂದ ಸೋಮವಾರ ಮಾನ್ವಿ ತಹಸೀಲ್ದಾರ್ ಭೀಮರಾವ್ ಬಿ ರಾಮಸಮುದ್ರದವರ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಚಲ್ಮಲ್ ಅವರು, ಸಾಮಾಜಿಕ ಭದ್ರತಾ ಮಾಸಾಶನವು ಸರ್ಕಾರದ ದಾನವಲ್ಲ, ಸಂವಿಧಾನ ನೀಡಿರುವ ಘನತೆಯಿಂದ ಬದುಕುವ ಹಕ್ಕಿನ ಭಾಗವಾಗಿದೆ. ವಾರ್ಷಿಕ 32,000 ಆದಾಯ ಮಿತಿಯಿಂದ ಸಾವಿರಾರು ವಿಕಲಚೇತನರು, ಹಿರಿಯ ನಾಗರಿಕರು ಹಾಗೂ ವಿಧವೆಯರ ಮಾಸಾಶನ ಸ್ಥಗಿತಗೊಂಡಿದ್ದು ಅವರ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ. ಇಂದಿನ ಬೆಲೆ ಏರಿಕೆಯ ಪರಿಸ್ಥಿತಿಯಲ್ಲಿ ಈ ಆದಾಯ ಮಿತಿ ಅವೈಜ್ಞಾನಿಕವಾಗಿದ್ದು ಸರ್ಕಾರ ಕೂಡಲೇ ಅದನ್ನು ರದ್ದುಪಡಿಸಬೇಕು ಅಥವಾ ಮರುಪರಿಶೀಲನೆ ನಡೆಸಬೇಕು. ಬಾಕಿ ಉಳಿದಿರುವ ಎಲ್ಲ ಮಾಸಾಶನವನ್ನು ಒಂದೇ ಕಂತಿನಲ್ಲಿ ಬಿಡುಗಡೆ ಮಾಡಿ ಮಾಸಾಶನದ ಮೊತ್ತವನ್ನು ಜೀವನ ವೆಚ್ಚಕ್ಕೆ ಅನುಗುಣವಾಗಿ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷೆ ಸಾವಿತ್ರಮ್ಮ, ಮೌನೇಶ್, ಅನಿಲ್ ಕುಮಾರ್, ಬಿ ಸುರೇಶ್, ಮಹದೇವಪ್ಪ ಹೂಗಾರ, ಮಂಜುನಾಥ, ಚಂದ್ರಶೇಖರ, ಬಸವರಾಜು ಆರೋಳಿ, ಚನ್ನಪ್ಪ ಸೇರಿದಂತೆ ಇನ್ನಿತರು ಇದ್ದರು. ಕಳೆದ 4-5 ತಿಂಗಳಿಂದ ರಾಜ್ಯ ಸರ್ಕಾರ ವಿತರಣೆ ಮಾಡತಕ್ಕಂತ ಮಾಸಾಶನಗಳು, ವಿಧವಾ ವೇತನ, ವೃದ್ಧಾಪ್ಯ ವೇತನ ಮತ್ತು ವಿಕಲಚೇತನ ಮಾಸಾಶನ ಇವೆಲ್ಲವುಗಳನ್ನು ಕಳೆದ 4-5 ತಿಂಗಳಿಂದ ಸ್ಥಗಿತಗೊಳಿಸಿದ್ದಾರೆ ರಾಜ್ಯ ಸರ್ಕಾರ. ಸ್ಥಗಿತಗೊಳಿಸಿದ್ದು ಕಾರಣ ಏನಂದ್ರೆ, ಮೊದಲು 1-2 ತಿಂಗಳು ಏನ್ ಮಾಡಿದ್ರು ಅಂತಂದ್ರೆ, ಏನೋ ವೆರಿಫಿಕೇಶನ್ ಮಾಡ್ತಾರೆ, ಅದು ಮಾಡ್ತಾರೆ ಅಂತಂದ್ರೆ ನಾವೇನಾಗುತ್ತೆ ಸರಿ ಮಾಡ್ತಾರೆ ಅಂತ ಹೇಳಿ ನೋಡಿದ್ವಿ. ಆದ್ರೆ ಸುಮಾರು ಒಂದು 70-80% ವಿಕಲಚೇತನರಿಗೆ ಸ್ಥಗಿತಗೊಳಿಸಿಬಿಟ್ರು, ಕ್ಯಾನ್ಸಲ್ ಮಾಡಿಬಿಟ್ರು, ರದ್ದು ಮಾಡಿಬಿಟ್ಟಾರ ವಿಕಲಚೇತನರಿಗೆ ಬರ್ತಕ್ಕಂತ ಮಾಸಾಶನಗಳನ್ನು. ನಮ್ಮ ರಾಜ್ಯ ಸರ್ಕಾರ ಕೇಳೋದಿಷ್ಟೇ, ಮೊದಲ ನಾವು ವಿಕಲಚೇತನರು ಏನೇ ಸಭೆ ಕರ್ಲಿ, ಸಮಾರಂಭ ಕರ್ಲಿ, ಏನಕ್ಕೆ ಕರ್ಲಿ, ನಾವು ಮೊದಲ ಡಿಸ್ಕಸ್ ಮಾಡಿದ್ರೆ ಸಮಸ್ಯೆಗಳ ಬಗ್ಗೆ. ನಮ್ಗೆ ಮೊದಲೇ 100 ಸಮಸ್ಯೆಗಳಿದಾವೆ. ಸರ್ಕಾರ ಕಡೆಯಿಂದ ಮಾಸಾಶನ ಬಿಟ್ರೆ ಯಾವ್ದು ಸರಿಯಾಗಿ ಸಿಗ್ತಾ ಇಲ್ಲ. ಒಬ್ಬರಿಗೆ ಒಂದು ಸೌಲಭ್ಯ ಸಿಗ್ತಾ ಇಲ್ಲ, ಒಬ್ಬರಿಗೆ ಒಂದು ಸರಿಯಾದ ಬೈಕ್ ವಿತರಣೆ ಆಗ್ತಾ ಇಲ್ಲ, ಬೇಕಾದ ಸೌಲಭ್ಯ, ವ್ಯಾಪಾರಕ್ಕೆ ಬೇಕಾದ ಸಾಲ ಆಗ್ಲಿ, ಸೌಲಭ್ಯ ಆಗ್ಲಿ, ಏನೇನು ಸಿಗ್ತಾ ಇಲ್ಲ ವಿಕಲಚೇತನರಿಗೆ. ಆಯ್ತು, ಸಿಕ್ಕಿದ್ದೆ ಸಿಗ್ಲಿ, ಲಾಸ್ಟಿಗೆ ಬರ್ತಕ್ಕಂಥ ಒಂದು 800-1400 ಜೀವನ ನಡೆಸಬೇಕಂತೇಳಿ ಜೀವನ ನಡೆಸ್ತಾ ಇದ್ದಾರೆ ತುಂಬಾ ಜನ. ಬರ್ತಕ್ಕಂಥ ಅದ್ರನ್ನು ಕೂಡ ನೀವು ರಾಜ್ಯ ಸರ್ಕಾರ ಕೈ ಕಿತ್ಕೊಂಡ್ ಬಿಟ್ರಿ. ನಿಮ್ಮ ಸರ್ಕಾರ ನಡೆಸೋದಕ್ಕೆ ಅಥವಾ ನಿಮ್ಮ ಒಂದು ಆಡಳಿತ ನಡೆಸೋದಕ್ಕೆ, ನಿಮ್ಮ ಶೋಕಿಗಳು ಮಾಡೋದಕ್ಕೆ ನಿಮ್ಮ ಸರ್ಕಾರ ಇಲ್ಲ, ನಿಮ್ಮ MLAಗಳು, MP ಗಳು, ಎಲ್ಲಾ ರಾಜಕಾರಣಿಗಳು ಸುಖ ಪಡುವುದಕ್ಕೆ ನಮ್ಮ ವಿಕಲಚೇತನರ 1,400 ರೂಪಾಯಿ ನಿಮ್ಗೆ ಕಡಿಮೆ ಬೀಳುತ್ತಾ ಅಂತಕ್ಕಂಥ ಪ್ರಶ್ನೆ. ಯಾಕೆ ಅಂತಂದ್ರೆ, ನಾನು ಹೇಳಿದಾಗ ಮೊದಲೇ ವಿಕಲಚೇತನ ಅಂದ್ರೆ ಮೊದಲ ಬಹಳ ಕಷ್ಟದ ಜೀವನ. ಎಷ್ಟೋ ಜನ ಮನೆಗಳಲ್ಲಿ ತುಂಬಾ ಕಡು ಬಡ ಇರ್ತಕ್ಕಂಥ ಮನೆಗಳಿಗೆ 1,400 ಅನ್ನೋದೇ ಲಕ್ಷಾಂತರ ರೂಪಾಯಿ ಸಮಾನ ಆಗಿರುತ್ತೆ. ಕಾರಣ ಯಾಕಂದ್ರೆ, ಕೆಲವು ಜನಕ್ಕೆ ಅದು 1,400 ಬರ್ತಂತ ಮನೇಲಿ ನೋಡ್ಕೊಂತಿರ್ತಾರೆ. ಈಗ ಹೃದಯ ವಯಸ್ಕರಿಗೆ ಮಕ್ಕಳು ಯಾಕೆ ನೋಡ್ಕೊಂತಿರ್ತಾರೆ, ಇಲ್ಲ ಅವ್ರಿಗೆ ಪಿಂಚಣಿ ಬರುತ್ತೆ ಅನ್ನೋ ಉದ್ದೇಶ ನೋಡ್ಕೊಂತಿರ್ತಾರೆ. ಕೆಲವು ಜನ ಬುದ್ಧಿಮಾಂದ್ಯರು ಇರ್ತಾರೆ, ಮಾತಾಡಕ್ ಬರಲ್ಲ, ಮಲ್ಕೊಂಡಿರ್ತಾರೆ ವಿಕಲಚೇತನರು. ಅಂತವರಿಗೆ ನೀವು ನಿಂದಿಸ್ಬಿಟ್ಟಿದ್ರಿ. ಆದಾಯ ಇದ್ದರೆ ನಿಂದಿಸ್ತಾರೆ, ಬೇಡ ಅಂದಿಲ್ಲ. ದೊಡ್ಡ ಬಿಸಿನೆಸ್ ಮಾಡ್ತಿರ್ತಾರೆ, ಗೌರ್ಮೆಂಟ್ ಜಾಬ್ ಇದೆ, ಇಲ್ಲ ಯಾವ್ದೋ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಜಾಬ್ ಮಾಡ್ತಾರೆ, ತಿಂಗಳಿಗೆ ಒಂದು 40,000 ಸಂಬಳ ತಗೊಂತ ಇದ್ರೆ ಅಂದ್ರೆ ಅವರಿಗೆ ನಿಂದಿಸ್ರಿ, ನೀವು ಬೇಡ ಅಂದಿಲ್ಲ. ಮನೆಯಲ್ಲಿ ನಮ್ಮ ಅಕ್ಕಪಕ್ಕದಲ್ಲೇ ನೋಡ್ತಾ ಇದೀವಿ. ಈಗ ಇಲ್ಲಿ ಇದ್ದಾನೆ ಮಂಜುನಾಥ್ ಅಂತ, ಇಲ್ಲಿ ನೋಡ್ರಿ, ಈ ಹುಡುಗ ಏನ್ ದುಡಿತಾನೆ, ಇತ್ತಗೂ ಪೆನ್ಷನ್ ನಿಂದಿಸ್ಬಿಟ್ರ. ಮತ್ತೆ ಏನ್ ಕೆಲಸ ಮಾಡ್ತಾನ, 2 ಕೈ ಇಲ್ಲ, ಅಪಘಾತದಿಂದ ಕೈ ಕಳ್ಕೊಂಡನ. ಈ ಹುಡುಗ ಏನ್ ಕೆಲಸ ಮಾಡ್ತಾನ, ಯಾವ ಆದಾಯ ಐತಿ ಅಂತ. ಇನ್ನೊಬ್ಬ ಹುಡುಗ ಉದಾಹರಣೆಗೆ ಬರಕಾಗಿಲ್ಲ, ಸೂರ್ಯಾಪೇಟೆಯಲ್ಲಿ ಒಬ್ಬ ಜಿಲ್ಲಾನಿಯಂತ ಹುಡುಗ, ಮಾತೆ ಬರಲ್ಲ ಆ ಹುಡುಗ, ಮಾತ್ ಬರೋದೇ ಇಲ್ಲ. ಆ ಹುಡುಗ ಪೆನ್ಷನ್ ನಿಂದಿರ್ತಾರ. ಮಾತ್ ಬರಲಾದ ಹುಡುಗ ಏನ್ ದುಡಿತಾನೆ, ಯಾವ್ದು ಇನ್ಕಮ್ ಇರುತ್ತೆ ಅಂತ ವೆರಿಫಿಕೇಶನ್ ಮಾಡ್ರಿ, ಸರ್ಕಾರ ಹೇಳ್ತು ವೆರಿಫಿಕೇಶನ್ ಮಾಡ್ರಿ ಅಂತ. ಯಾವ ಅಧಿಕಾರಿಗಳು, ಯಾವ ತಾಲೂಕು ಅಧಿಕಾರಿಗಳು ಯಾರು ಕೂಡ ಬಂದು ಯಾರ ಮನೆಗೆ ವೆರಿಫಿಕೇಶನ್ ಮಾಡಿಲ್ಲ. ಇಲ್ಲಿ ಇರ್ತಕ್ಕಂಥ 3-4 ಜನ ವಿಕಲಚೇತನ ಮುಖಂಡರು ಕುಂದ್ರಿಸಿ ಅವರು ಕೂಡ ವೆರಿಫಿಕೇಶನ್ ಮಾಡಿಸ್ಬಿಟ್ರ. ಅವ್ರು ಹೇಳಿದ್ವಷ್ಟೇ ಆಗಿದಾವ. ಆ ತರ ತಾರತಮ್ಯ ಮಾಡ್ಯಾರ. ಒಬ್ರು ಮನೆಗೆ ಬಂದಿಲ್ಲ, ಮೊಬೈಲ್ ಮೆಸೇಜ್ ಬಂದಿರುತ್ತಲ್ಲ ವಿಕಲಚೇತನರಿಗೆ, ನೀವು ಸರಿಯಾದ ದಾಖಲೆ ಕೊಟ್ಟಿಲ್ಲ, ಹಂಗಾಗಿ ನಿಮ್ ಕ್ಯಾನ್ಸಲ್ ಆಗೈತೆ. ಸರಿಯಾದ ದಾಖಲೆ ಯಾರಿಗೆ ಕೊಡ್ಬೇಕು? ಯಾರು ಮನೆಗೆ ಬಂದೇ ಇಲ್ಲ, ನಮ್ಮ ಮನೆಗಳಿಗೆ ಯಾರ ಮನೆಗೆ ಅಧಿಕಾರಿಗಳು ಬಂದಿಲ್ಲ, ವೆರಿಫಿಕೇಶನ್ ಮಾಡಿಲ್ಲ. ಈ ತರ ವಿಕಲಚೇತನರ ಮನವಿ ಇದೆ. ಮುಂದಿನ ದಿನಗಳಲ್ಲಿ ಈಗ ಶಾಂತಿಯುತವಾಗಿ ಹೇಳ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಇದು ಕ್ರಮ ಕೈಗೊಂಡಿಲ್ಲ. ಆದಷ್ಟು ಬೇಗ ಎಲ್ಲಾ ಇಲ್ಲಿವರೆಗೆ ನಿಂತಿರ್ತಕ್ಕಂಥ ಎಲ್ಲಾ ಪೆನ್ಷನ್ಗಳನ್ನ, ಮಾಸಾಶನವನ್ನ, ಎಲ್ಲಾ ಕಂತುಗಳನ್ನ ಒಮ್ಮೆಕಲೆ ನಮ್ಮ ವಿಕಲಚೇತನರ ಮತ್ತು ಮುಖ್ಯ ಎಲ್ಲಾ ಫಲಾನುಭವಿಗಳಿಗೆ ಕೂಡಲೇ ಹಾಕ್ಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಮಾತುಗಳನ್ನು ಮುಗಿಸ್ತೇವೆ.
ಸಂಕಲ್ಪ ವಿಕಲಚೇತನರ ಕೂಟ ರಾಯಚೂರು ವತಿಯಿಂದ ವಿಕಲಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ವಿಧವೆಯರಿಗೆ ಆಗ್ತಕ್ಕಂಥ ಅನ್ಯಾಯ ಖಂಡಿಸಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರ್ ಸಾಹೇಬರ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ವಿಕಲಚೇತನರು ಯಾವತ್ತೂ ಆದಾಯ ಮಿತಿ ಇರಲಿಲ್ಲ. ಇವತ್ತಿನ ದಿನ ನಮಗೆ ಆದಾಯ ಮಿತಿ ಬಂದಿದೆ. ನಮಗೆ ಆದಾಯ ಮಿತಿ ಎಲ್ಲಿ ಬರುತ್ತೆ? ನಾವು ದುಡಿತಕ್ಕಂಥದ್ದು ಏನಿಲ್ಲ. ಇವತ್ತು ನಮಗೇನಾದ್ರೂ ಗೌರ್ಮೆಂಟ್ ಜಾಬ್ ಕೊಟ್ಬಿಡಿ, ನಮಗೆ ಈ ಮಾರ್ಗದರ್ಶನ ಬೇಡ, ನಾವು ದುಡಿತೀವಿ, ಅದು ನಮಗಿಲ್ಲ. ಮತ್ತೆ ನಮ್ಮದ್ರಲ್ಲೇ ಆದಾಯ ಏನ್ರಿ ಆದಾಯ? ತಿಂಗಳ 14,000 ರೂಪಾಯಿ ಕೊಟ್ರೆ ವರ್ಷಕ್ಕ 16,800 ರೂಪಾಯಿ ನಮ್ಗೆ ದುಡ್ಡು ಬರ್ತಕ್ಕಂಥದ್ದು. ಇದು ನಮ್ಮ ಆದಾಯ. ಇದ್ರಲ್ಲಿ ನಮ್ಮ ಖರ್ಚು ವೆಚ್ಚಗಳು ಏನ್ ಸ್ವಾಮಿ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಗೊಂದು ಕೇಳಕ್ ಬಯಸ್ತಾ ಇದ್ದೀನಿ ನಾನು. ಈ ಆದಾಯ ಅಂತಕ್ಕಂಥದ್ದು ನಮ್ಗೆ ಎಲ್ಲಿದೆ? ಏನಾದ್ರೂ ನೀವೇ ಕೊಟ್ಬಿಡಿ ನಮಗ ಆದಾಯ ನೋಡೋಣ. ಅದು ಬಿಟ್ಟು ಇದ್ದದ್ ಕಸ್ಕೊಳ್ತಾ ಇದ್ದೀರಲ್ರಿ, ಇದ್ದದ್ ಕಸ್ಕೊಬೇಡಿ ಸ್ವಾಮಿ. ನಮ್ಮ ಆದಾಯ ಅಂತಕ್ಕಂಥದ್ದು ತೆಗೆದು ಬಿಡಿ. ನಮ್ಗೆ ಆದಾಯನೇ ಇಲ್ಲ. ಬದುಕಲು ಶಕ್ತಿ ಇಲ್ದಾಗ ನಮ್ಗೆ ಆದಾಯ ಎಲ್ಲಿದೆ ಬರುತ್ತಾ? ದಯವಿಟ್ಟು ಇದೇನಾದ್ರೂ ಇಲ್ಲಿಗೆ ಸರಿ ಹೋದ್ರೆ ನಮ್ಮ ವಿಕಲಚೇತನರು ಒಕ್ಕೂಟ ನಾವು ಇದನ್ನ ಈಗೇನು ಗುರಿ ಇಟ್ಟಿವಲ್ಲ, ಇದನ್ನ ವಾಪಸ್ ಪಡಿತೀವಿ. ಇದೇನಾದ್ರೂ ಸರಿಯಾಗಿಲ್ಲ ಅಂತಂದ್ರೆ ಮುಂದೆ ಉಗ್ರ ಹೋರಾಟ ಮಾಡಲು ನಾವು ಸಿದ್ಧವಿದ್ದೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇಂದಿನ ಸರ್ಕಾರಗಳು ಅಂಗವಿಕಲ ವೇತನವನ್ನು ಪ್ರತಿ ತಿಂಗಳು ತಪ್ಪದೆ ಕೊಡ್ತಾ ಇತ್ತು. ಆದರೆ ಈಗಿರೋ ಸರ್ಕಾರ ಸುಮಾರು 4 ತಿಂಗಳಿಂದ ಅಂಗವಿಕಲ ವೇತನವನ್ನು ಕೊಡದೆ ತಡೆದೇ ಹಿಡಿದಿರುವುದರಿಂದ ಅಂಗವಿಕಲರಿಗೆ ತುಂಬಾ ತೊಂದರೆಯಾಗಿದೆ. ಇದು ಅಮಾನವೀಯ ಮತ್ತು ಖಂಡನೀಯ. ಒಬ್ಬ ಹೆಣ್ಣುಮಗಳು ಈ ಸಸಿ ಹಚ್ಚುವ ಸಂದರ್ಭದಲ್ಲಿ ದಿನಕ್ಕೆ 2,000 ರೂಪಾಯಿ ದುಡಿದು ಆಕೆಯನ್ನು ಸಲ್ಲುಕೊಳ್ಳೋದಲ್ಲದ ಆಕೆಯ ಕುಟುಂಬವನ್ನು ಸಲ್ಲುವಂತ ಶಕ್ತಿ ಇದೆ. ಆದರೆ ಅಂಗವಿಕಲರಿಗೆ ಆ ಶಕ್ತಿ ಇಲ್ಲ. ಅಂತವರಿಗೆ 2,000 ಕೊಡ್ತಾ ಇದ್ರು. ಅವ್ರಿಗೆ ಒಂದು ವೇಳೆ ರದ್ದು ಮಾಡಿದ್ರು ಕೂಡ ಅವ್ರು ಬದುಕಬಲ್ಲರು, ಬಾಳಬಲ್ಲರು. ಆದ್ರೆ ಅಂಗವಿಕಲರಿಗೆ ಇಷ್ಟು ಕಡಿಮೆ ವೇತನವನ್ನು ಕೊಡೋದ್ರ ಜೊತೆಗೆ ಇಷ್ಟಿಷ್ಟು ವಿಳಂಬವಾಗಿ ಕೊಟ್ಟರೆ ಅವರ ಪರಿಸ್ಥಿತಿ ಎಷ್ಟು ತೊಂದರೆಯಲ್ಲಿ ಇರುತ್ತದೆ ಅನ್ನೋದನ್ನ ತಾವು ಸರ್ಕಾರ ತಿಳ್ಕೋಬೇಕು. ಯಾವುದೇ ಒಂದು ಯೋಜನೆ ಮಾಡಿದ್ರೆ ಅದು ಎಲ್ಲರಿಗೂ ಸದುಪಯೋಗ ಆಗುವಂತ ಯೋಜನೆ ಮಾಡ್ಬೇಕು. ನೀವು ಶಕ್ತಿ ಯೋಜನೆ ಅನ್ನೋದನ್ನ ಮಾಡಿದ್ದೀರಿ, ಇಲ್ಲ ಅನ್ನಲ್ಲ. ಆದ್ರೆ ಶಕ್ತಿ ಯೋಜನೆಯಿಂದ ಅಂಗವಿಕಲರಿಗೆ ತುಂಬಾ ತೊಂದರೆ ಆಗಿದೆ. ಬಸ್ಸಿನಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಪ್ರಯಾಣ ಮಾಡುವುದರಿಂದ ಅಂಗವಿಕಲರಿಗೆ ಕೂಡೋಕ್ ಸೀಟ್ ಸಿಗ್ತಾ ಇಲ್ಲ. ಕಾನೂನು ಮುಂದೆ ಗಂಡು ಹೆಣ್ಣು ಇಬ್ರು ಸಮಾನರು. ಆದರೆ ಒಬ್ಬರಿಗೆ ಅನುಕೂಲವನ್ನು ಕೊಟ್ಟು ಇನ್ನೊಬ್ಬರಿಗೆ ಕೊಡದೇ ಇದ್ದರೆ ಇದೊಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ನಿಮಗೆ ಸರ್ಕಾರಕ್ಕೆ ಅಷ್ಟು ತಾಕತ್ತು ಕೊಡೋಕ್ ಆಗಲ್ಲ ತಿಂಗಳ ಅಂದ್ರೆ ಯಾಕೆ ಘೋಷಣೆ ಮಾಡಿ ಅಧಿಕಾರಕ್ಕೆ ಬರಬೇಕು? ನಮ್ಗೆ ಹಿಡಿದಿರುವಂತ ದುಡ್ಡೇ ನಿಮಗೆ ಸರ್ಕಾರ ನಡೆಸಕ್ಕ ಸಾಧ್ಯ ಆಗುತ್ತಾ? ಆದಷ್ಟು ಬೇಗ ನಮ್ಮ ದುಡ್ಡು, ನಮ್ಮ ಅಂಗವಿಕಲ ವೇತನ ನಮಗೆ ಕೊಡಬೇಕು. ವರದಿ ಶಫೀಕ್ ಹುಸೇನ್, ಮಾನವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.